बेळगाव जिल्ह्यामध्ये रस्त्यावर स्टंटबाजी करणाऱ्या तरुणांविरुद्ध जिल्हा पोलीस अधीक्षक के रामराजन यांनी कडक भूमिका घेतली आहे. वाढदिवसाच्या नावाखाली सार्वजनिक रस्त्यावर बाईक व्हीलिंग करून हवा निर्माण करणाऱ्या तरुणांना पोलिसांनी चांगलाच धडा शिकवला आहे. यापुढे अशा प्रकारांना रौडी केस दाखल करून हद्दपार करण्याची कारवाई केली जाईल असा स्पष्ट इशारा एसीपींनी दिला. बेळगाव जिल्ह्यातील मुरगोड पोलीस ठाण्याच्या हद्दीत राज्य महामार्गावरील नुगानटी क्रॉसजवळ यरगटी येथील सुरेश भजंत्री यांच्या वाढदिवसानिमित्त बेकायदेशीरपणे बाईक व्हीलिंग करण्यात येत होते. याची माहिती मिळताच पोलिसांनी तात्काळ कारवाई करत एक महिंद्रा जीप आणि 11 बाईक्स जप्त केल्या. पत्रकार परिषदेमध्ये एसपी के रामराजन यांनी स्पष्ट शब्दात सांगितले की जिल्ह्यात सर्वसामान्यांना त्रास देऊन हवा दाखवण्याचा प्रयत्न करणाऱ्यांना कोणतीही सवलत दिली जाणार नाही. ವ್ಯಾಪ್ತಿಯಲ್ಲಿ ಮುರುಗೋಡು ಪೊಲೀಸ್ ಇನ್ಸ್ಪೆಕ್ಟರ್ ಮಠಪತಿ ಅವರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೆಲಸಕ್ಕೆ ಬರದೇ ಇರೋ ಕೆಲವೊಂದು ಹುಡುಗರು ರೋಡಲ್ಲಿ ಗಾಡಿ ಜೊತೆಗೆ ಗಾಡಿ ಓಡಿಸ್ಕೊಂಡು ಬೇಜವಾಬ್ದಾರಿತನದಿಂದ ಗಾಡಿ ಓಡಿಸ್ಕೊಂಡು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಕೊಂಡು ಇದು ಸೋಷಿಯಲ್ ಮೀಡಿಯಾನಲ್ಲಿ ಬಿಟ್ಟು ಇರೋದು ನಮ್ಮ ಗಮನಕ್ಕೆ ಬಂತು. ಆದಮೇಲೆ ಕ್ರಮ ಕೈಗೊಳ್ಳಕ್ಕೆ ಹೇಳಿ ಆದಮೇಲೆ ಒಂದು FIR ಮಾಡಿದ್ದೀವಿ ಮತ್ತು ಒಂದು 11 ವೆಹಿಕಲನ್ನು ಸೀಸ್ ಮಾಡಲಾಗಿದೆ. ಸೊ ಸಾರ್ವಜನಿಕರಿಗೆ ನಾವು ಹೇಳ್ಕೊಳ್ಳೋದೇನೆಂದರೆ, ನಿಮ್ಮ ಹವಾ ಮಾಡುವುದಕ್ಕೆ ಈ ರೋಡಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಗಾಡಿಯಲ್ಲಿ ನಿಂತ್ಕೊಂಡು ಪೋಸ್ ಕೊಡುವುದು, ವೀಲಿಂಗ್ ಮಾಡೋದು ಯಾವುದೋ ನೀವು ಮಾಡ್ತೀರಂದರೆ 100% ಗಾಡಿಯನ್ನು ಸೀಸ್ ಮಾಡ್ತೀವಿ. ಮುಂದೆ ಇನ್ನೊಂದು ಪ್ರಕರಣ ಒಂದು ಆಗಿ ಆದಮೇಲೆ ಮತ್ತೊಂದು ಆಗುತ್ತಂದರೆ ರೌಡಿ ಶೀಟ್ ಓಪನ್ ಮಾಡ್ತೀನಿ ಅಂದರೆ ಹೇಳ್ಕೊಳ್ತೀನಿ. ಇಂತಾಗ ನೀವು ಹವಾ ಮಾಡುವುದು ಯಾವುದ್ಯಾವುದೋ ಮೂವಿದು ಮ್ಯೂಸಿಕ್ ಹಾಕ್ಕೊಂಡು ಬ್ಯಾಕ್ಗ್ರೌಂಡ್ ಹಾಕ್ಕೊಂಡು ಸೋಷಿಯಲ್ ಮೀಡಿಯಾ ಹಾಕೊಂಡು ನೀವು ರೀಲ್ಸ್ ಮಾಡೋಕ್ಕೆ ಹೋಗ್ತೀರಂದ್ರೆ ಇಲ್ಲಿ ರೌಡಿ ಶೀಟ್ ಬೀಳ್ತದೆ. ವಿ ವಿಲ್ ಎನ್ಶೂರ್ ದ್ಯಾಟ್ ಜಾಸ್ತಿ ಮಾಡ್ತೀರಂದ್ರೆ ಗಡಿಪಾರನು ಮಾಡ್ತೀವಿ. ಇತ್ತೀಚೆಗೆ ಯಾವನೋ ಒಬ್ಬನ ಯರಗಟ್ಟಿ ಏರಿಯಾನಲ್ಲಿ ಅವನು ಫಾಲ್ತು ಬರ್ತ್ಡೇ ಪಾರ್ಟಿಗೆ ಅಂದ್ರೆ ಮಾಡಿದ್ದಾನೆ. ಅವನನ್ನು ನಾವು ಫಾಲೋ ಮಾಡ್ತಾಯಿದ್ದೀವಿ. ಮುಂದಿನ ದಿವಸ ಅಲ್ಲಿ ಯಾವನೋ ಇಂತಾಗ ಮಾಡ್ತೀರಂದ್ರೆ 100% ಕೇಸ್ ಬೀಳ್ತದೆ. ನಾವು ಫಾಲೋ ಮಾಡ್ತೀವಿ. ಇಂಥ ಹವಾ ಕ್ರಿಯೇಟ್ ಮಾಡೋದಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೋ ಅವಕಾಶ ಇಲ್ಲ. ಮಾಡ್ತೀರಂದ್ರೆ ಕೇಸ್ ಬೀಳ್ತದೆ. ಇದರಲ್ಲಿ ಒಂದು ಮಹೇಂದ್ರ ಜೀಪ್, ಒಂದು ಸ್ಕಾರ್ಪಿಯೋ, ಒಂದು ಬೊಲಿರೋ, ಬುಲ್ಲಟ್, ಒಂದು 3 ಪಲ್ಸರ್, ಹೀರೋ ಹೋಂಡಾ ಸ್ಪ್ಲೆಂಡರ್ ಒಂದು 3 ಗಾಡಿ, ಬಜಾಜ್ ಡಿಸ್ಕವರಿ ಒಂದು ಗಾಡಿ. ಸೊ ಒಟ್ಟು ಒಂದು 11 ಗಾಡಿ ಸೀಸ್ ಮಾಡಲಾಗಿದೆ. ಇದರಲ್ಲಿ ಕೇಸ್ ಏನಂದರೆ ಬೇಜವಾಬ್ದಾರಿತನದಿಂದ ಗಾಡಿ ಓಡಿಸೋದು, ಮಾಡಿಫಿಕೇಷನ್ RTO ಪರ್ಮಿಷನ್ ಕೊಟ್ಟಿರೋದಕ್ಕಿಂತ ಎಕ್ಸಸ್ ಆಗಿ ಹೋಗಿ ಯಾವುದು ಪರ್ಮಿಷನ್ ಇಲ್ಲದೋ ಅದು ಆ ರೀತಿಯಲ್ಲಿ ಗಾಡಿ ಓಡಿಸಿರೋದು, ಹೆಲ್ಮೆಟ್ ಹಾಕಿರಲ್ಲ, ಸೀಟ್ ಬೆಲ್ಟ್ ಹಾಕಿರಲ್ಲ, ಗಾಡಿಯಲ್ಲಿ ಎಕ್ಸೆಸಿವ್ ಪ್ಯಾಸೆಂಜರ್ ತೊಗೊಂಡು ಹೋಗ್ತೀರಿ ಮತ್ತು ಬೇರೆಯವ್ರಿಗೆ ದಾರಿ ಬಿಟ್ಟಿಲ್ಲ, ರೋಡ್ ಪೂರ್ತಿ ನೀವೇ ಅಡ್ಡ ಹಾಕಿ ಓಡಿಸ್ತಾ ಇದ್ದೀರಿ. ಪ್ರತಿಯೊಂದಕ್ಕೂ ನಾವು ಕೇಸ ಇನ್ವೋಕ್ ಮಾಡ್ತೀವಿ. ಫೈನು ಬೀಳ್ತದೆ, ಕೇಸು ಬೀಳ್ತದೆ. ಇನ್ನೊಂದು ಸಾರಿ ಮಾಡ್ತೀರಂದ್ರೆ ರೌಡಿ ಶೀಟ್ರು ಹಾಕ್ತೀವಿ. ಅದರಲ್ಲಿ ಒಬ್ಬನ ರೌಡಿ ಶೀಟ್ರ್ ಇದನೋ ಅವನು ಬರ್ತ್ಡೇ ಪಾರ್ಟಿಗೆ ಅಂದ್ರೆ ಅನಿಸೋದು ಅಂಥ ಫಾಲ್ತು ನನ್ನ ಮಕ್ಕಳನ್ನು ಅವ ಬಿಡಲ್ಲ. ಯಾರಿದ್ದಾರೆ ಅಂದ್ರೂ ಬೇರೆ ಕಡೆ ಎಲ್ಲಿ ಆಗುತ್ತಂದ್ರೂ ಕೂಡ ದಯವಿಟ್ಟು ನಮ್ಮ ಗಮನಕ್ಕೆ ತೊಗೊಂಡು ಬನ್ನಿ. ಸಾರ್ವಜನಿಕರಿಗೆ ಏನು ಹೇಳ್ಕೊಳ್ತೀನಿ ಅಂದರೆ, ನೀವು ನಿಜವಾಗ್ಲೂ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆ ಮಾಡಬೇಕಂದ್ರೆ ಒಂದು ಮಾಹಿತಿ ಕೊಡಿ, ನನಗೆ ಅಷ್ಟೇ ಸಾಕು. KSP ಆ್ಯಪಲ್ಲಿ ಇಂತಾಗ ನಮ್ಮ ಏರಿಯಾನಲ್ಲಿ ಎಕ್ಸೈಸ್ ರೈಡ್ ಇಲ್ಲ ಲಿಕ್ಕರ್ ಮಾರಾಟ, ಮದ್ಯಪಾನ ಮಾರಾಟ ಮಾಡ್ತಾ ಇದ್ದಾರೆ, ಗಾಂಜಾ ಸಾವನೆ ನಡೀತಾ ಇದೆ. ನೀವು ನಿಮ್ಮ ಹೆಸರು ಡೀಟೇಲ್ ಯಾವುದು ಕೊಡೋದಕ್ಕೆ ಬೇಕಾಗಲ್ಲ. ಅನಾನಿಮಸ್ ಆಗಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಅಪ್ಲಿಕೇಶನ್ ಅಂದರೆ ಒಂದಿದೆ. KSP ಆ್ಯಪ್ ಅಂದರೆ ಆ್ಯಂಡ್ರಾಯ್ಡಲ್ಲಿ ಮತ್ತು ಐಫೋನಲ್ಲಿ ಅವಕಾಶ ಇರ್ತದೆ. ಅದರಲ್ಲಿ ಹೋಗಿಬಿಟ್ಟು ಮಾಹಿತಿ ಮಾತ್ರ ನೀವು ಕೊಡ್ತೀರಂದ್ರೆ ಸಾಕು. 100% ನಾವು ಕ್ರಮ ಕೈಗೊಳ್ತೀವಿ. ಇದು ಕ್ರಮ ಕೈಗೊಳ್ಳೋದಕ್ಕೆ ಮುಂಚೆ ಇನ್ನೊಂದು ಹೇಳ್ತೀನಿ, ನೀವು ಇಂಥಾಗ ಒಂದು ಮಾಹಿತಿ ಕೊಟ್ಟು ಆದಮೇಲೆ ಅದು ನಮ್ಮ ಜವಾಬ್ದಾರಿ ಆಗುತ್ತದೆ. ನೀವು ಸಾರ್ವಜನಿಕರ ಮಾಹಿತಿ ಕೊಟ್ಟಿದ್ದೀರಿ, ಇದು ರೆಕಾರ್ಡ್ ಆಗಿ ಎವಿಡೆನ್ಸ್ ಆಗಿ ಆಗುತ್ತದೆ. ನಾಳೆ ಹೆಚ್ಚು ಕಡಿಮೆ ಆಗೋ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಯಾರು ಬೇಕಾರೆ ಇಂಥಾಗ ಒಂದು ಮಾಹಿತಿ ಕೊಟ್ಟಿದ್ದೀನಿ, ಯಾವುದು ಕ್ರಮ ಕೈಗೊಂಡಿಲ್ಲ ಅಂದರೆ ಪೊಲೀಸ್ ಇಲಾಖೆ ಮೇಲ್ಗಡೆ ನೀವು ಪ್ರಶ್ನೆ ಮಾಡೋದಕ್ಕೆ ಒಂದು ಅವಕಾಶ ಇರ್ತದೆ. ನಿಮಗೆ ಒಂದು ಅನ್ಯಾಯ ಆಗಿದೆ, FIR ಆಗಿಲ್ಲ ಅಂದರೆ ಸಂದರ್ಭದಲ್ಲಿ KSP ಆ್ಯಪಲ್ಲಿ ಹೋಗಿಬಿಟ್ಟು ನನಗೆ ಇಂಥ ಅನ್ಯಾಯ ಆಗಿದೆ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ, FIR ಆಗಿಲ್ಲ ಅಂದರೆ ನೀವೊಂದು ಅಪ್ಲೋಡ್ ಮಾಡ್ತೀರಂದರೆ ಅದು ನನ್ನ ಗಮನಕ್ಕೆ ಬರ್ತದೆ. ಪರ್ಸ್ನಲ್ ಆಗಿ ನಾನು ಮಾನಿಟ್ರ್ ಮಾಡ್ತೀನಿ ಮತ್ತು ಇದು ಪೊಲೀಸ್ ಇಲಾಖೆಗೆ ಜವಾಬ್ದಾರಿನೂ ಬರ್ತದೆ. ಮಾಹಿತಿ ಅಫಿಷಿಯಲಿ ರೆಕಾರ್ಡ್ ಆಗಿರ್ತದೆ. ನಾಳೆ ಯಾರು ಇಲ್ಲ ಅಂದರೆ ಹೇಳೋದಕ್ಕೆ ಅವಕಾಶ ಇರಲ್ಲ. ಸೊ ಸಾರ್ವಜನಿಕರು ದಯವಿಟ್ಟು KSP ಆ್ಯಪನ್ನು ಉಪಯೋಗ ಮಾಡ್ಕೊಳ್ಬೇಕಂದ್ರೆ ಹೇಳ್ಕೊಳ್ತೀನಿ. सार्वजनिकांनी अशा बेकायदेशीर प्रकारांची माहिती कोणतीही भीती न बाळगता कर्नाटक पोलीस ॲपद्वारे गुप्तपणे द्यावी असे आवाहनही त्यांनी केले. विनोद कोलकार, KMM मराठी, बेळगाव.
जले दीप अंगना में होगी रोशन दुनिया, पलकों तले छा जाए चांद तारों का साया। रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने। ये अटूट बंधन खिले हर आशियाना, रंग वस्त्रों का खजाना मन भाए आराधना। आराधना मारुति गली बेलगाम, मन भाए आराधना।